ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ನಾನು ಮಾತ್ರ ಸಖತ್ತಾಗಿದ್ದೀನಿ. ಇವತ್ತು ಏನಪ್ಪ ಅಂತಂದರೆ, ಒಂದು ಬಿಗಿನರ್ಸ್ಗಳಿಗೆ ಒಂದು ಸ್ವಲ್ಪ ಟೈಲರ್ ಬಗ್ಗೆ ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಹೇಳ್ತಾ ಇರೋದು ಕ್ಲಾಸ್ 1 ಬಗ್ಗೆ ತಿಳಿಸ್ಕೊಡೋಣ ಅಂತಂದ್ಬಿಟ್ಟು. ಫಸ್ಟು ನಾವು ಕಲೀಲಿಕ್ಕೆ ಏನು ತೊಗೋಬೇಕು, ಏನಿಲ್ಲ, ಮತ್ತು ಸೂಜಿ, ಯಾವ ಸೂಜಿ, ಮಿಷನ್ ಸೂಜಿ ಯಾವುದು, ಮತ್ತು ಹೆಮ್ಮಿಂಗ್ ಸೂಜಿ ಯಾವುದು, ಮತ್ತು ಜಸ್ಟ್ 5 ಐಟಮ್ಸಲ್ಲಿ ನಾನು ಟೈಲರಿಂಗನ್ನು ಕಲ್ತಿದ್ದು. ಅದು ಯಾವುದು ಅಂತಂದ್ಬಿಟ್ಟು ಹೇಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ಲೈಕನ್ನೇ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾಕಂತ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಟೇಪನ್ನು ತೊಗೊಂಡಿದ್ದೀನಿ. ಟೇಪು, ನೆಕ್ಸ್ಟು ಕತ್ರಿ ಮತ್ತು ಮಾರ್ಕರು, ನಂತರ ಸ್ಕೇಲು ಮತ್ತು ನ್ಯೂಸ್ ಪೇಪರನ್ನು ತೊಗೊಂಡಿದ್ದೀನಿ. ನಮಗೆ ಯಾಕಪ್ಪ ಅಂತಂದರೆ, ಸ್ಟಾರ್ಟಿಂಗ್ ಕಲೀಲಿಕ್ಕೆ ಬಟ್ಟೆಯಿಂದ ನಮಗೆ ಅಷ್ಟೊಂದು ಅಡ್ಜಸ್ಟ್ ಆಗೋಲ್ಲ. ಪೇಪರ್ ಕಟ್ಟಿಂಗ್ ಮಾಡೋದ್ರಿಂದ ನಮಗೆ ಬಟ್ಟೆ ಕಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಪೇಪರ್ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡಿಕೊಂಡು ತೋರಿಸ್ತಾ ಇರೋದು. ನೋಡ್ತಾ ಇರ್ಬೋದು, ಒಂದು ಶೀಟನ್ನು ಪೇಪರನ್ನು ತೊಗೊಂಡಿದ್ದೀನಿ. ಯಾವುದೇ ಒಂದು ಹೊಸದಾಗಿ ಕಲಿಬೇಕಪ್ಪ ಅಂತಂದರೆ ನಾವು ಪೇಪರಲ್ಲಿ ಕಟ್ ಮಾಡ್ಕೊಂಬಿಟ್ಟು ನಂತರ ನಾವು ಬಟ್ಟೆಲಿ ಕಟ್ ಮಾಡಿಕೊಂಡ್ರೆ ಆವಾಗ ಫಿನಿಶಿಂಗು ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು, ಪೇಪರ್ ಕಟ್ಟಿಂಗ್ ಮಾಡೋದ್ರಿಂದ ನಮಗೆ ಟೈಲರಿಂಗಲ್ಲಿ ಒಂದು ಬೇಗನೆ ಕಲಿತೀವಿ ಅಂತಂದ್ಬಿಟ್ಟು ಪೇಪರ್ ಕಟ್ಟಿಂಗನ್ನು ತೋರಿಸ್ತಾ ಇರ್ತಾರೆ. ಯಾರಾದರೂ ಅಷ್ಟೇ ಫಸ್ಟು ಮೊದಲಿಗೆ ಪೇಪರ್ ಕಟ್ಟಿಂಗನ್ನು ಮಾಡ್ತಾರೆ. ಅದಕ್ಕೋಸ್ಕರ ಸ್ಟಾರ್ಟಿಂಗು ಪೇಪರ್ ಕಟ್ಟಿಂಗ್ ಮಾಡೋದ್ರಿಂದ ನಮಗೆ ಮೈಂಡಲ್ಲಿ ನೆನಪುಳಿಯುತ್ತೆ. ಅದಕ್ಕೋಸ್ಕರ ಪೇಪರ್ ಕಟ್ಟಿಂಗನ್ನು ಮಾಡೋಣ. ನೋಡಿದ್ರಿ ಅಲ್ವಾ, ನಾನೊಂದಷ್ಟು ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ. ಟೈಪು ಅದು ಹೇಳಿದ್ದೀನಲ್ವ, ಟೈಪು ಮತ್ತು ಸ್ಕೇಲು, ಜಸ್ಟ್ ಮನೇಲಿ ಏನಿರುತ್ತೆ ಅದು ಐಟಮ್ಸ್ ಅಂತ ಹೇಳಿದ್ದೀನಿ ನಾನು. ಮಾರ್ಕರ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಇದು ಚಾಕ್ನೀಸ್ ಅಂತೂ ಇದ್ದೇ ಇರುತ್ತೆ ಕಂಪಲ್ಸರಿ. ಅದನ್ನು ಬಳಸ್ಕೊಳ್ಳಿ. ಅದು ಇಲ್ಲ ಅಂತಂದರೆ ಪೇಪರ್ ಕಟ್ಟಿಂಗ್ ಮಾಡುವಾಗ ನಮಗೆ ಪೆನ್ನು ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಪೆನ್ನು ಕೂಡ ನಾವು ಬಳಸ್ಕೊಂಡು ನಾವು ಮಾರ್ಕರನ್ನು ಮಾಡ್ಕೋಬೋದು. ನೋಡಿದ್ರಿ ಅಲ್ವಾ. ಬನ್ನಿ ಇವಾಗ ನಾನು ತೋರಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ, ನಾನು ಪೇಪರ್ ಕಟ್ಟಿಂಗಲ್ಲಿ ಯಾವ ಥರ ನಾನು ಬ್ಲೌಸ್ ಮೆಜರ್ಮೆಂಟನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಡೈರೆಕ್ಟಾಗಿ ನಾನು ಸ್ಯಾರಿ ಬ್ಲೌಸನ್ನು ನಾನು ನಿಮಗೆ ತೋರಿಸ್ತಾ ಇರೋದು. ಕರೆಕ್ಟಾಗಿ ನಾನು ಬಟ್ಟೆ ಯಾವ ಥರ ಹಾಕ್ಕೊತೀನೋ ಅದೇ ಥರ ನಾನು ಪೇಪರನ್ನು ನಾನು ಹಾಕ್ಕೊತಾ ಇರೋದು. ಹಾಕ್ಕೊಂಡಿದ್ದೀನಿ. ನೋಡಿದ್ರಿ ಅಲ್ವಾ, ಕರೆಕ್ಟಾಗಿ ನನ್ನ ಮೆಜರ್ಮೆಂಟ್, ಸುಮ್ಮನೆ ಅಂದಾಜಿಗೆ ನನ್ನ ಮೆಜರ್ಮೆಂಟನ್ನು ತೋರಿಸ್ತೀನಿ. ಬಾಡಿ ಮೆಜರ್ಮೆಂಟು ಸುಮ್ಮನೆ ತೊಗೊಂಡ್ಬಿಟ್ಟು ನಾನು ಒಂದು ಎಕ್ಸಾಂಪಲಾಗಿ ಕೊಡ್ತಾ ಇರೋದು. ನಾನು ಇವಾಗ ಎಷ್ಟು ತೊಗೊತೀನಪ್ಪ ಅಂತಂದರೆ, ಚಿಕ್ಕ ಮೆಜರ್ಮೆಂಟಲ್ಲಿ ತೋರಿಸ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಬಂದು ನಾನು ಚಿಕ್ಕ ಮೆಜರ್ಮೆಂಟಲ್ಲಿ ತೋರಿಸ್ತಾಯಿದ್ದೀನಿ. 8 ಇಂಚು ಎದೆ ಸುತ್ತಳತೆ ಬ್ಲೌಸು, 8 ಇಂಚು ಎದೆ ಸುತ್ತಳತೆ ಬ್ಲೌಸ್ಗೆ ಅಂದರೆ ಅಷ್ಟು ಸುತ್ತಳತೆ, ಬಾಡಿ ಸುತ್ತಳತೆ ಎಷ್ಟು ಬರುತ್ತೆಪ್ಪ ಅಂದರೆ 32 ಎದೆ ಸುತ್ತಳತೆಯ ಬ್ಲೌಸ್ಗೆ ನಮಗೆ 4ನೇ ಭಾಗ ಒಂದು ಏನು ಬರುತ್ತೆ, ನಮಗೆ 4ನೇ ಭಾಗ 8 ಇಂಚ್ ಬರುತ್ತೆ. ಅದಕ್ಕೋಸ್ಕರ ನಾನು 8 ಇಂಚನ್ನು ಬಾಡಿ ಮೆಜರ್ಮೆಂಟಾಗಿ ತೊಗೊಂಡಿದ್ದೀನಿ. ಸಾರಿ, ಮಾರ್ಕರ್ ಸ್ವಲ್ಪ ಕಾಣಿಸ್ತಿಲ್ಲ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡ್ಕೊಂಡಿರಿ. 8 ಇಂಚು ಮಾರ್ಕ್ ಮಾಡ್ಕೊಂಬಿಟ್ಟು ನಂತರ ಪ್ಲಸ್ 2 ಇಂಚನ್ನು ತೊಗೋಬೇಕಾಗುತ್ತೆ. ಯಾವುದೇ ಒಂದು ಬಾಡಿ ಮೆಜರ್ಮೆಂಟಿಗೆ ನಾವು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೋ ಅದ್ರ ಮೇಲೆ ಪ್ಲಸ್ 2 ಇಂಚನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಪ್ಪಿತಪ್ಪಿ ಬಟ್ಟೆ ಏನಾದರೂ ಶಾರ್ಟೇಜ್ ಇತ್ತು ಅಂದಾಗ 1.5 ಅಥವಾ 1.25 ಇಂಚು ಆದರೂ ತೊಗೋಬೋದು. 1.5 ಇಂಚು ಆರಾಮಾಗಿ ಸಾಕಾಗುತ್ತೆ. ಬಟ್ಟೆ ಇನ್ನು ಮಿಕ್ಕುತ್ತೆ ಸುಮ್ಮನೆ ಎಕ್ಸ್ಟ್ರಾ ಅನ್ನೋದನ್ನು ಅಂದರೆ ಅವಾಗ ನೀವು 2 ಇಂಚನ್ನು ತೊಗೋಬೋದು. ನೋಡಿದ್ರಿ ಅಲ್ವಾ ಕರೆಕ್ಟಾಗಿ. ಇದು ಬೆನ್ನಿನ ಉದ್ದ ಬಂದು ಫಸ್ಟು ಏನಪ್ಪ ಅಂದರೆ ಬ್ಯಾಕ್ ಸೈಡು ನಾವು ಸ್ಟಾರ್ಟಿಂಗ್ ಕಟ್ ಮಾಡಬೇಕಾಗುತ್ತೆ. ಬೆನ್ನಿನ ಉದ್ದ ಇದು 12 ಇಂಚು, ಬ್ಯಾಕ್ ಸೈಡು 12.5 ಇಂಚು ಬರುತ್ತೆ. ಪ್ಲಸ್ 1 ಇಂಚನ್ನು ಆ್ಯಡ್ ಮಾಡ್ಕೋಬೇಕು. ಪ್ಲಸ್ 1 ಇಂಚು ಸಾಕಾಗುತ್ತೆ. ಯಾಕಪ್ಪ ಅಂತಂದರೆ ಇದು ಲೈನಿಂಗ್ ಬ್ಲೌಸು ಆಗಿರೋದ್ರಿಂದ ನಾನು ಲೈನಿಂಗ್ ಬ್ಲೌಸು ತೋರಿಸ್ಕೊಡ್ತಾ ಇರೋದು. ಸ್ಟಾರ್ಟಿಂಗ್ ಇದೊಂದು ಬ್ಲೌಸು ಲೈನಿಂಗ್ ಬ್ಲೌಸನ್ನು ತೋರಿಸ್ತಾ ಇದ್ದೀನಿ. ಅಪ್ಪಿತಪ್ಪಿ ನಿಮಗೆ ಏನಾದರೂ ಸಿಂಗಲ್ ಬ್ಲೌಸಲ್ಲಿ ಅಳತೆ ಮಾಡಿ ತೋರಿಸಿ, ನಮಗೆ ಸಿಂಗಲ್ ಬ್ಲೌಸ್ ಅಂದಾಗ ನಾನು ಖಂಡಿತವಾಗ್ಲೂ ಸಿಂಗಲ್ ಬ್ಲೌಸನ್ನು ಅಳತೆ ಮಾಡಿ ಅದು ಬಾಡಿ ಮೆಜರ್ಮೆಂಟ್ ತೋರಿಸ್ತೀನಿ.
ಇದು 8 ಇಂಚು ಎದೆ ಸುತ್ತಳತೆ, ಅಂದರೆ 32 ಇಂಚು ಎದೆ ಸುತ್ತಳತೆ ಬ್ಲೌಸಿಗೆ. ನೆಕ್ಕನ್ನು ನಾನು 2 ಇಂಚು ನೆಕ್ ತೊಗೊಂಡಿದ್ದೀನಿ. 2 ಇಂಚು ನೆಕ್ಕು, 2.5 ಇಂಚು ನಾನು ಶೋಲ್ಡ್ರನ್ನ ತೊಗೊಂಡಿದ್ದೀನಿ. ಟೋಟಲ್ಲಾಗಿ 4.5 ಇಂಚು ತೊಗೊಂಡಿದ್ದೀನಿ. ಆರಾಮ ಸಾಕಾಗುತ್ತೆ ಫ್ರೆಂಡ್ಸ್, ಏನೂ ವರಿ ಇಲ್ಲ. ನೋಡ್ತಾ ಇರ್ಬೋದು 4.5 ಇಂಚು ತೊಗೊಂಡಿದ್ದೀನಿ. ನಾನು ಹಾರ್ಮೋಲ್ ಎಷ್ಟು ತೊಗೊತೀನಪ್ಪ ಅಂತಂದರೆ, ಇವಾಗ 4.5 ಇಂಚು ನಾನು ಟೋಟಲ್ ಶೋಲ್ಡರ್ ತೊಗೊಂಡಿದ್ದೀನಿ. ಇವಾಗ ನಾನು 4.5 ಇಂಚು ಮತ್ತು ಹಾರ್ಮೋಲ್ ಅಷ್ಟೇ ಇಟ್ಕೋಬೇಕಾ ಅಂತ ಏನೂ ಇಲ್ಲ. ಕರೆಕ್ಟಾಗಿ ನಾನು 5 ಇಂಚಿಗೆ ತೊಗೊತಾ ಇದ್ದೀನಿ. ಯಾಕಪ್ಪ ಅಂತಂದರೆ 5 ಇಂಚ್ ಇಟ್ಕೊಂಡ್ರೆ ನಮಗೆ ಆರಾಮಾಗಿ, ಕಡಿಮೆ ಶೋಲ್ಡ್ರ್ ತೊಗೊಂಡಾಗ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 5 ಇಂಚು ನಾನು ತೊಗೊಂಡಿದ್ದೀನಿ. ಹಾರ್ಮೋಲ್ ಬಂದು 5 ಇಂಚು, ಶೋಲ್ಡರ್ ಬಂದು 4.5 ಇಂಚು ತೊಗೊಂಡಿದ್ದೀನಿ. ಬ್ಯಾಕಲ್ಲಿ ಕಂಕ್ಳು ಶೇಪು 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಕಂಕ್ಳು ಶೇಪು 1 ಇಂಚು ಮಾರ್ಕ್ ಮಾಡ್ಕೋಬೇಕು. ಅದು ಯಾವ ರೀತಿಯಪ್ಪ ಅಂತಂದರೆ, ಏನು ಮೂಲೆ ಬರುತ್ತೆ ಅಲ್ವಾ, ಕರೆಕ್ಟಾಗಿ 1 ಇಂಚ್ ಇಟ್ಕೊಂಡ್ಬಿಟ್ಟು ಅಲ್ಲೊಂದು ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಮೇಲೆ ಕೆಳಗಡೆ ಕರೆಕ್ಟಾಗಿ 3 ಇಂಚಿಂದ ನಮಗೆ ಒಂದು ಈ ಕಡೆ 3 ಇಂಚು, ಆ ಕಡೆ 3 ಇಂಚು ನಿಮಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಕಂಕ್ಳು ಶೇಪ್ ಒಂದು ಈ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಶೇಪ್ ಬಂತು ಅಂತಂದ್ಬಿಟ್ಟು. ಈ ಥರ ಒಂದು ಸಣ್ಣ ಸಣ್ಣ ಟಿಪ್ಸ್ ಕೂಡ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನಾವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ. ಬ್ಯಾಕಲ್ಲಿ ನಾನು ಡೀಪು ಎಷ್ಟು ತೊಗೊತೀನಪ್ಪ ಅಂತಂದರೆ, ಕರೆಕ್ಟಾಗಿ 8 ಇಂಚು ಸಾಕಾಗುತ್ತೆ ಫ್ರೆಂಡ್ಸ್. 8 ಇಂಚು ಆರಾಮಾಗಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅಂದರೆ ಈ ಬಾಡಿ ಮೆಜರ್ಮೆಂಟ್ ಪ್ರಕಾರ ನಾನು ಹೇಳ್ತಾ ಇರೋದು. ಬಟ್ ಯಾವುದೇ ಥರ ಒಂದು ನಾನು ಇದನ್ನು ಮಾಡಿ ಹೇಳ್ತಾ ಇಲ್ಲ. ಕರೆಕ್ಟಾಗಿ ಈ ಬಾಡಿ ಮೆಜರ್ಮೆಂಟ್ 8 ಇಂಚ್ ಎದೆ ಸುತ್ತಳತೆಗೆ 8 ಇಂಚು ಡೀಪನ್ನು ತೊಗೊಂಡಿದ್ದೀನಿ. ಬ್ರಾಡ್ ಬಂದು 2 ಇಂಚು ಆರಾಮಾಗಿ ಆಗುತ್ತೆ, ಏನು ಅಷ್ಟೊಂದು ಬ್ರಾಡ್ ಎಲ್ಲ ಇರೋದಿಲ್ಲ. 2 ಇಂಚು ಬ್ರಾಡ್ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಒಂದು ಬಾಕ್ಸ್ ಟೈಪ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಬಾಕ್ಸ್ ಥರ ಹಾಕ್ಕೊಂಡ್ರೆ ಅವ ನಮಗೇನಾಗುತ್ತೆ, ರೌಂಡ್ ಶೇಪು ಕೊಡಲಿಕ್ಕೆ ಈಸಿ ಆಗುತ್ತೆ. ಕರೆಕ್ಟಾಗಿ ಒಂದು ಈ ಥರ ಒಂದು ಜಸ್ಟ್ ಈ ಥರ ಕರ್ವ್ ಶೇಪ್ ಮಾಡಿಬಿಟ್ರೆ ನೀಟಾಗಿ ನಮಗೆ ರೌಂಡ್ ಶೇಪ್ ಅನ್ನೋದು ಸಿಕ್ಬಿಡುತ್ತೆ. ನೋಡಿದ್ರಿ ಅಲ್ವಾ? ಇದೇ ಜಸ್ಟ್ ಸಿಂಪಲ್ಲಾಗಿ ಪಟಾಪಟ್ ಅಂತ ರೆಡಿ ಮಾಡ್ಬೋದು ನಾವು ಕಟ್ಟಿಂಗನ್ನು. ನೋಡಿದ್ರಿ ಅಲ್ವಾ? ಈ ಥರ ಇವಾಗ ನಾನು ಕಟ್ ಮಾಡಿ ತೋರಿಸ್ತಾ ಇರೋದು. ಏನಪ್ಪ ಅಂದರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟಲ್ಲಿ ಯಾವ ಥರ ಟಕ್ಸ್ ಪಾಯಿಂಟ್ಗಳನ್ನು ಹಿಡಿಬೇಕು ಮತ್ತು ಯಾವ ಥರ ಮಾರ್ಕ್ ಮಾಡ್ಕೋಬೇಕು, ಎಷ್ಟು ಇಂಚಿಗೆ ಟಕ್ಸ್ ಹಿಡಿಬೇಕು ಅನ್ನೋದನ್ನು, ಎಷ್ಟು ಇಂಚಿಗೆ ಸ್ಟಾಪ್ ಮಾಡಬೇಕು ಮತ್ತು ಕ್ರಾಸ್ ಬೆಲ್ಟು ಎಷ್ಟು ತೊಗೋಬೇಕು ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಏನೆಲ್ಲ ಇದೇ ವಿಡಿಯೋದಲ್ಲಿ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ನಿಮಗೆ ಅರ್ಥ ಆಯಿತು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಫ್ರಂಟಲ್ಲಿ ಯಾವ ಥರ ನಾನು ಹೇಳ್ದಂಗೆ ಡೀಪು ಮತ್ತು ಕ್ರಾಸ್ ಬೆಲ್ಟು ಟಕ್ಸ್ ಪಾಯಿಂಟ್ಗಳನ್ನು ತೊಗೋಬೇಕು ಅಂತಂದು ತೋರಿಸ್ಕೊಡ್ತೀನಿ. ಇವಾಗ ಜಸ್ಟು ಬ್ಯಾಕ್ ಕಟ್ಟಿಂಗ್ ಮಾತ್ರ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಫ್ರಂಟು ಕೂಡ ತೋರಿಸ್ಬೇಕು ಅಂದರೆ ಇವಾಗ ಬಿಗಿನರ್ಸ್ಗಳಿಗೆ ಅಷ್ಟೊಂದು ಪಾಪ ಅರ್ಥ ಆಗಲ್ಲ ಅಂತಂದ್ಬಿಟ್ಟು ಇವಾಗ ಜಸ್ಟು ಪೇಪರ್ ಕಟ್ಟಿಂಗಲ್ಲಿ ನಾನು ಬ್ಯಾಕಲ್ಲಿ ಯಾವ ಥರ ತೊಗೋಬೇಕು ಅಂತ ತೋರಿಸ್ಕೊಡ್ತೀನಿ ಅಲ್ವಾ. ಇವಾಗ ಆಲ್ರೆಡಿ ಬ್ಯಾಕಲ್ಲಿ ಆರ್ಮೋಲ್ ಕಟ್ಟಿಂಗ್ ಆಲ್ರೆಡಿ ಆಗಿದೆ. ಅಂದರೆ ಬ್ಯಾಕು ಫ್ರಂಟು ಎರಡೂ ಸೇರಿ ಆಲ್ರೆಡಿ ಆರ್ಮೋಲ್ ಕಟ್ಟಿಂಗ್ ಆಗಿದೆ. ಇವಾಗ ಜಸ್ಟ್ ನಾವು ಫ್ರಂಟಲ್ಲಿ ನಾನು ಏನಪ್ಪ ಅಂತಂದರೆ ಡೀಪ್ ಒಂದು ಕಟ್ ಮಾಡಿ ತೋರಿಸ್ತಾ ಇರೋದು. ಫ್ರಂಟು ಡೀಪ್ ಬಂದು ನಾನು 6 ಇಂಚು ತೊಗೊಂಡಿದ್ದೀನಿ. ಇಷ್ಟೇ ನಾನು ತೋರಿಸ್ತಾ ಇರೋದು ಫ್ರಂಟಲ್ಲಿ. ನೆಕ್ಸ್ಟು ಖಂಡಿತವಾಗ್ಲೂ ಟಕ್ಸ್ ಪಾಯಿಂಟ್ಗಳನ್ನು ಖಂಡಿತವಾಗ್ಲೂ ತೋರಿಸ್ತೀನಿ. ನೋಡಿದ್ರಿ ಅಲ್ವಾ? ನಾವು ಮೇನ್ ಕಚ್ಚಾ ಹಾಕೋದ್ರಿಂದ, ಅಂದರೆ ನಾಚ್ ಹಾಕೋದ್ರಿಂದ ನಮಗೆ ಅಲ್ಲಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬಂದುಬಿಡುತ್ತೆ ಆಲ್ರೆಡಿ. ಅದಕ್ಕೋಸ್ಕರ ನಾಚ್ ಹಾಕಬೇಕು. Thank you friends. Thank you for watching.